ಕ್ಲಾಸ್ 5th to 10th ವರೆಗೂ ಇದೆ ಒಂದು ಇದರಲ್ಲಿ ಏನು ಹೇಳ್ತಾ ಇದ್ದೀರಿ? ಸೊ ವ್ಯಾಲ್ಯೂ ಮೀಟರ್ ಅಂತ ಕೇಳಿದ್ರೆ ಯಾರಾದರೂ ಮಕ್ಕಳು ಬಂದರೆ ಒಂದು ಅವ್ರಿಗೂ ಒಂದು ಮೈಂಡ್ ಓಪನ್ ಆಗಬೇಕಲ್ಲ, ನಾನು ಈ ಥರ ಬರೀಬೋದು ಅಂತ. ನಾವೆಲ್ಲರೂ ಎಕ್ಸಾಂಪಲ್ಸಿಂದನೇ ಕಲಿತೀವಿ. ಈಗ ನಾನೇನೋ ನಿಮ್ಗೆ ಹೊಸ ಟಾಪಿಕ್ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬಟ್ ಅದೇ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನೆಕ್ಸ್ಟ್ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ಮೋರ್ ಲೈಕ್ ಎನ್ ಮಿರರ್ ವಿಂಡೋ ಟು ಸಿ ಅವ್ರ ಕ್ಲಾಸ್ಮೇಟ್ಸ್ ಏನು ಬರ್ದಿದ್ದಾರೆ, ಅವ್ರಿಗೇನು ಅರ್ಥ ಮಾಡ್ಕೊಡಿದ್ದಾರೆ. 5th ಸ್ಟ್ಯಾಂಡರ್ಡ್ ಮಗುಗೆ ಎಂಪತಿ ಅಂದರೆ ಏನು, ಒಂದು 8th ಸ್ಟ್ಯಾಂಡರ್ಡ್ ಮಗುಗೆ ಎಂಪತಿ ಅಂದರೆ ಏನು. ಆ್ಯಂಡ್ ನಾವು ವರ್ಕ್ಶೀಟ್ಸ್ ಮಾಡೋದು ಹೆಂಗೆ ಮಾಡ್ತೀವಿ ಅಂದರೆ ವೇರ್ ಮೈ ಕ್ಯಾಪ್. ಇವಾಗ ನಿಮಗೆ ನಾನು ಕ್ಯಾಪ್ ಹಾಕೊಂಡು ಯೋಚನೆ ಮಾಡಿ ಅಂದರೆ ನೀವು ಯೋಚನೆ ಮಾಡ್ತಿರಲ್ವ ಐಶ್ವರ್ಯ ಏನು ಹೇಳ್ತಿರ್ಬೋದು ಅಂತ. ಸೊ ಅದನ್ನು ವಿಷುವಲ್ ಆಗಿ ತೋರಿಸಿದ್ರೆ ಮಕ್ಳಿಗೆ ಹೆಂಗಿರುತ್ತೆ, ಸಿ ಥ್ರೂ ಸಮ್ಮನ್ ಎಲ್ಸಸ್ ಐಸ್. ನಾವು ಎಂಪತಿನ ಸಿ ಥ್ರೂ ಸಮ್ಮನ್ ಎಲ್ಸಸ್ ಐಸ್ ಅಂತ ಹೇಳ್ತೀವಿ. ಎಂಪತಿ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಸಿಂಪತಿ. ಸಿಂಪತಿ ಇಸ್ ಅಬೌಟ್ ಫೀಲಿಂಗ್ ಬ್ಯಾಡ್ ಫಾರ್ ದಟ್ ಪರ್ಸನ್, ಬಟ್ ಎಂಪತಿ ಇಸ್ ಟು ಟೆಲ್ ದಮ್ ದಟ್ ಐ ಆಮ್ ವಿತ್ ಯು. ನಾನು ನಿಮ್ಮ ಜೊತೆ ಇದ್ದೀನಿ, ನೀವು ಬೇಜಾರಾದ್ರೆ ಅರ್ಥ ಆಗುತ್ತೆ. ಅರ್ಥನೂ ತಪ್ಪೇ ಅನ್ಸುತ್ತೆ, ನಮ್ಗೆ ಯಾವತ್ತೂ ಅರ್ಥ ಆಗಲ್ಲ ಬೇರೆಯವ್ರ ಕಷ್ಟನ. ಬಟ್ ನಾನು ನಿನ್ನ ಜೊತೆ ಇದ್ದೀನಿ, ನಿನ್ನ ಕಷ್ಟದಲ್ಲೋ ನಿನ್ನ ಸುಖದಲ್ಲೋ ನಿಂಗೆ ಹೆಂಗೆ ಬೇಕು, ಐ ಆಮ್ ಜಸ್ಟ್ ದೇರ್ ನೆಕ್ಸ್ಟ್ ಯು, ಇಫ್ ಯು ನೀಡ್ ಮೀ ಐ ಆಮ್ ದೇರ್ ಅಂತ ಹೇಳೋದು ಮಾತ್ರ ಎಂಪತಿ ಅನ್ಸುತ್ತೆ. ಸೊ ದೀಸ್ ಆರ್ ಸ್ಮಾಲ್ ಇಂಟಿಗ್ರೇಟ್ ಥಿಂಗ್ಸ್ ದಟ್ ಐ ಟೀಚ್. ಗ್ರೋತ್ ಮೈಂಡ್ಸೆಟ್ ಏನಕ್ಕೆ ಅಂತಂದರೆ ನಮ್ಮ ಮೈಂಡ್ನ ಗ್ರೋ ಮಾಡ್ಕೋಬೋದು. ಐ ಆಮ್ ಶೋರ್ ನೀವು ನನ್ನ ಜೊತೆ ಇಂಟರ್ವ್ಯೂ ಮಾಡಿದ್ಮೇಲೆ ನಿಮ್ಮ ಮೈಂಡು ಸ್ವಲ್ಪ ಗ್ರೋ ಆಗಿದೆ, ನನ್ನ ಮೈಂಡು ಸ್ವಲ್ಪ ಗ್ರೋ ಆಗಿದೆ. ಸೊ ನಾವು ಏನಕ್ಕೆ ಇದನ್ನು ಮಾಡಿದ್ವಿ ಅಂತಂದರೆ, ಫಸ್ಟ್ ಆಫ್ ಆಲ್ ಇಟ್ಸ್ ಫ್ಲೆಕ್ಸಿಬಲ್. Similarly, our mind is flexible. This is what I teach children. So the moment your mind is flexible, you feel ನೀನು one thought-ನ ಹಿಡ್ಕೊಂಡು next thought-ನ change ಮಾಡಿದ್ರೆ how it would. So one side of the coin is to say that trying not to forget when I get angry, and changing your mindset or growing your mindset to say trying to forget that all the negative things in my life. So ಮಕ್ಕಳಿಗೆ ಅವೇರ್ನೆಸ್ ತುಂಬಿಸ್ಬೇಕಲ್ವಾ, ನನ್ನ ಮೈಂಡಿಗೆ ಇದೆ ಬಟ್ ನಾನು ಹಿಂಗೆ ಡೆವಲಪ್ ಮಾಡ್ಕೋಬೇಕಂತ. ಗೋಲ್ ಸೆಟ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಗ್ರೋತ್ ಮೈಂಡ್ ಸೆಟ್ ಡಸ್ ಇಸ್ ಗೋಲ್ ಸೆಟ್ಟಿಂಗ್. ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಈ ಸೆಟಪ್. ಇಲ್ಲಿ ಯಾರು ಫರ್ಗಿವ್ನೆಸ್ ಬಗ್ಗೆ ಮಾತಾಡಲ್ಲ ಅಲ್ಲ, ನಾವು ಫರ್ಗಿವ್ನೆಸ್ನ ಲಾಸ್ಟ್ ಬಗ್ಗೆ ಮಾತಾಡ್ತೀವಿ, ಅವ್ರವ್ರಿಗೆ ಬಿಟ್ಟಿದ್ದು ಅಂತ. ಬಟ್ ಮಕ್ಳಿಗೆ ನಾವು ಹೇಳ್ಕೊಡ್ತೀವಿ ಸೇಯಿಂಗ್ ದಟ್ ಆ್ಯಂಗರ್ ಇಸ್ ಸ್ಯಾಡ್ನೆಸ್ ದಟ್ ಹ್ಯಾಡ್ ನೋವೇರ್ ಟು ಗೋ. ಸೊ ನಮ್ಮ ಸ್ಯಾಡ್ನೆಸ್ನ ನಾವು ಎಷ್ಟು ಬೇಗ ಕ್ಲಿಯರ್ ಮಾಡ್ಕೊತೀವಿ, ವೆದರ್ ಇಟ್ ಈಸ್ ಡ್ರಾಪಿಂಗ್ ಇನ್ ಟು ಫರ್ಗಿವ್, ಫರ್ಗೆಟ್, ಬ್ಲೆಸ್ ಆರ್ ಹೀಲ್, the faster we can move ahead in life. ನಾವು ಎಲ್ಲ ಸಿಚುವೇಶನ್ಸ್ನು ಮರೆಯೋಕ್ಕಾಗಲ್ಲ, ಇಲ್ಲ ಎಲ್ಲ ಸಿಚುವೇಶನ್ಸ್ನು ಫರ್ಗಿವ್ ಮಾಡೋಕ್ಕಾಗಲ್ಲ, ಇಲ್ಲ ಎಲ್ಲ ಸಿಚುವೇಶನ್ಸ್ನು ನಮ್ಮನ್ನ ಬ್ಲೆಸ್ ಮಾಡಿ ಅಂತ ಕೇಳೋಕ್ಕಾಗಲ್ಲ. ಒಂದೊಂದ್ಸತಿ ಹೀಲ್ ಮಾಡಿದ್ರೆ ಸಾಕಪ್ಪ, ಬ್ಲೆಸ್ಸಿಂಗ್ ಇಲ್ಲದೆ ಇದ್ರೂ ಪರವಾಗಿಲ್ಲ ಅನಿಸುತ್ತೆ. ಒಂದೊಂದ್ಸತಿ ನನ್ನ ಕೈಲಿ ಫರ್ಗಿವ್ ಮಾಡೋಕ್ಕಾಗ್ತಿಲ್ಲಪ್ಪ, ಫರ್ಗೆಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅನಿಸುತ್ತೆ. ಸೊ ನಿನಗೆ ನೀನು ಎಷ್ಟು ಅರ್ಥಕೋತೀಯಾ ಸೇಯಿಂಗ್ ದಟ್ ನೀನು ಫರ್ಗೆಟ್ ಮಾಡಿದ್ರೆ ಒಳ್ಳೆಯದಾ, ಫರ್ಗಿವ್ ಮಾಡಿದ್ರೆ ಒಳ್ಳೆಯದಾ ಅನ್ನೋದನ್ನ ಕ್ಯಾರೆಕ್ಟರ್ ಆಗಿ ದೊಡ್ಡವರಾದ್ಮೇಲೆ ನಾವು ತಿಳ್ಕೊಳ್ಳೋದಲ್ಲ, ಬಟ್ ಮಕ್ಕಳಿಂದನೇ ಅನಿಸ್ತಾವೆ. ಸೊ ಇವಾಗ ನೀವು ನೋಡಿದ್ರೆ ನಾವು ಕ್ಲೇ ಕೊಡ್ತೀವಿ ಮಗುಗೆ, ಕ್ಲೇಲಿ ಅವ್ರು ಏನು ಬೇಕು ಅದನ್ನು ಮಾಡಿಕೊಂಡು ಅವ್ರ 4 ಟರ್ಮಿನಾಲಜೀಸ್ನ ಅರ್ಥ ಮಾಡಿಕೊಂಡು ಫರ್ಗೆಟ್, ಫರ್ಗಿವ್, ಹೀಲ್ ಅಥವಾ ಬ್ಲೆಸ್ಸಿಗೆ ಹಾಕ್ತಾರೆ ಅಲ್ವಾ ಈಗ ಇರೋದು. ಎಷ್ಟೊಂದು ಹಾಕಿದ್ದಾರೆ ಮಕ್ಕಳು. ಲೈಕ್ ನಾನು ಒಂದು ಸ್ಟೋರಿ ಹೇಳಬೇಕು ಅಂತಂದರೆ ನಿಮಗೆ, ಒಂದು ಮಗು ಒಂದು ಪೆಂಡೆಂಟ್ ಥರ ಮಾಡಿಬಿಟ್ಟು ಬ್ಲೆಸ್ಸಿಗೆ ಹಾಕಿತ್ತು. ಯಾಕೆ ಅಂತಂದರೆ ಅವ್ರ ಅಜ್ಜಿ ಇಲ್ಲ ತಾತ ಇಬ್ಬರಲ್ಲಿ ಒಬ್ಬರು ಹಾಸ್ಪಿಟ್ಲಲ್ಲಿದ್ದರು, ದೇವ್ರು ಅವ್ರಿಗೆ ಬ್ಲೆಸ್ ಮಾಡಿದ್ರೆ ಸಾಕು ಅಂತ. ಸೊ ಈ ಥರ ಒಂದು ಸ್ಮಾಲ್ ಥಿಂಗ್ ಟು ಒಂದು ಮಗು ಪಿಜ್ಜಾನ ಫರ್ಗೆಟ್ಗೆ ಹಾಕಿತ್ತು. ಏನಕ್ಕೆ ಅಂತಂದರೆ ನಾನು ನನ್ನ ಫ್ರೆಂಡು ಪಿಜ್ಜಾ ಮೇಲೆ ಫೈಟ್ ಮಾಡಿದ್ವಿ, ಅದನ್ನು ಫರ್ಗೆಟ್ ಆಗಿಬಿಡ್ಬೇಕು ನಾವಿಬ್ಬರು ಅಂತ. ಸೊ ಯು ಡೋಂಟ್ ನೋ ಹೌ ಅ ಚೈಲ್ಡ್ ಫೀಲ್ಸ್, ವಿಚ್ ಇಸ್ ವೈ ಫರ್ಗೆಟ್, ಫರ್ಗಿವ್, ಆಕ್ಚುಲಿ ಚಿಲ್ಡ್ರನ್ಸ್ಗಿಂತ ಹೆಚ್ಚಾಗಿ ಗ್ರೋನ್ ಅಪ್ಸಿಗೆ ಮಾಡಬೇಕಾಗಿದೆ ಅನ್ಸುತ್ತೆ ಈ ತರ. ಸುಧಾಮೂರ್ತಿ ಮ್ಯಾಮ್ಗೆ ಬಂದು ಇನಾಗ್ರೇಟ್ ಮಾಡಿಸಿದಾಗ ಹೇಳಿದ್ರು ಸೇಯಿಂಗ್ ದಟ್ ನೀನು ಇನ್ಫೋಸಿಸ್ ಅಲ್ಲಿ ಮಾಡ್ಬೇಕು ಐಶ್ವರ್ಯ, ಎಂಪ್ಲಾಯೀಸ್ ಬೇಕಿದು ಚಿಲ್ಡ್ರನ್ಗಲ್ಲ ಅಂತ. ಬಟ್ ಅಗೇನ್ ಐ ಫೀಲ್ ನಾವು ಮಕ್ಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ದೊಡ್ಡವ್ರಾಗ್ತಾ ಅವ್ರ ಮೇಲೆ ಇನ್ವೆಸ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಇವತ್ತು ಎಷ್ಟೋ ಕಾರ್ಪೊರೇಟ್ಸ್ ಆರ್ ಸ್ಪೆಂಡಿಂಗ್ ಕ್ರೋರ್ಸ್ ಆಫ್ ರುಪೀಸ್ ಟು ಟ್ರೈನ್ ಬಿಫೋರ್ ಗೆಟಿಂಗ್ ಇನ್ ಟು ದ ಜಾಬ್. ಬಟ್ ಇಫ್ ದೇ ಕ್ಯಾನ್ ಸ್ಪೆಂಡ್ ದಟ್ ಮನಿ ಆನ್ ಎಜುಕೇಷನ್ ವಿತ್ ದ ರೈಟ್ ಸ್ಕೂಲ್ಸ್, ದೇ ಡೋಂಟ್ ಹ್ಯಾವ್ ಟು ಟ್ರೈನ್ ಲೇಟರ್. ಇವಾಗ ಹೊಸದಾಗಿ ನಾನು ನೀವು ಹೊಸ ಲ್ಯಾಂಗ್ವೇಜ್ ಕಲಿಬೇಕು ಅಂದರೆ ಕಷ್ಟ ಆಗುತ್ತೆ, ಬಟ್ ಮಕ್ಕಳನ್ನ ಬೇಗ ಕಲಿತೀವಿ. ಸೊ ಯಾವಾಗ ಕಲಿಬೋದು ಆವಾಗಲೇ ಕಲಿಸ್ಬೇಕು. ಕಲಿದೇರ ಟೈಮಲ್ಲಿ ಕಲಿ ಅಂದರೆ ಅದು ಆಗಲ್ಲ ಅಂತ ಅದಕ್ಕೆ ನಾನು ಇದನ್ನು ಕಾಲೇಜಲ್ಲಿ ಮಾಡಲ್ಲ, ಸ್ಕೂಲಲ್ಲಿ ಮಾಡ್ತೀನಿ. ಯಾಕೆಂದರೆ ದಟ್ಸ್ ದ ಬೆಸ್ಟ್ ಟೈಮ್ ಟು ಪುಟ್ ಇಟ್ ಇನ್ ಟು ದೇರ್ ಹೆಡ್. ಆಮೇಲೆ ಐಶ್ವರ್ಯ, ನೀವು ಕೂಡ ನೋಡಿರ್ತೀರಿ ಇವತ್ತಿನ ಮಕ್ಕಳಲ್ಲಿ ಎಸ್ಪೆಷಲಿ ಒಂದು ಡಿಪ್ರೆಷನ್ ಅನ್ನೋವಂಥದ್ದು. ನಾವು ಗ್ರೋನ್ ಅಪ್ ಆಗೋ ಟೈಮಲ್ಲಿ ನೀವು ಹೇಳ್ತಿದ್ದಾಗೆ ಮನೇಲಿ ತುಂಬ ಜನ ಟೇಕ್ ಕೇರ್ ಮಾಡೋಂಥವ್ರು ಇರ್ತಾರೆ, ಆ ಡಿಪ್ರೆಷನ್ ಹೊರಡೆ ಕೇಳಿರಲಿಲ್ಲ. ಜೊತೆಗೆ ಸುಸೈಡಲ್ ಟೆಂಡೆನ್ಸಿ ಚಿಕ್ಕ ಮಕ್ಕಳು ನಾವು ನೋಡ್ತಿರ್ತೀವಿ. ಯಾವುದೋ ಒಂದು ಮೊನ್ನೆ ಒಂದು ಸುದ್ದಿ ಬರ್ತಾ ಇದೆ, ನಮಗೆ ಎಷ್ಟು ನೋವಾಗತ್ತಂದರೆ ಆ ಸುದ್ದಿಗಳನ್ನ ನೋಡುವಾಗ ಅಥವಾ ಮಾತಾಡುವಾಗ ಬರೀಬೇಕಂದ್ರೂ ಕೂಡ ಈ ಥರ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರೆ ಬಹುತೇಕವಾಗಿ ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡೋದು ಸಾಧ್ಯ ಆಗುತ್ತೆ. ಈಚೆ ಹೋದ್ರೆ ನಂದೊಂದು ಸೆಲ್ಫ್ ಅಫರ್ಮೇಷನ್ ವಾಕ್ ಅಂತಿದೆ, ಮಿರರ್ಸ್ ಹಾಕಿದ್ದೀನಿ ಡಿಫ್ರೆಂಟ್ ಶೇಪ್ದು. ನೀನು ಅದ್ರ ಮುಂದೆ ನಿಂತ್ಕೊಂಡು ನಾನು ಐ ಆಮ್ ಫೀಲಿಂಗ್ ಕಾನ್ಫಿಡೆಂಟ್ ಇದೆ ಅಂತಂದರೆ ನಿಂಗೆ ಒಂದು ಎನರ್ಜಿ ಸಿಗುತ್ತೆ ನಿನ್ನ ಸೆಲ್ಫ್ ನೀನು ನೋಡ್ಕೊಳಕ್ಕೆ. ಅದನ್ನು ಮಾಡೋದೇ ಇಲ್ಲ.
ಮುಂಚೆ ನಾವೇನಾದರೂ ತಪ್ಪು ಮಾಡಿದ್ರೆ ಇಲ್ಲ ನಂಗೆ ಕಮ್ಮಿ ಮಾರ್ಕ್ಸ್ ಬಂದರೆ ಅಯ್ಯೋ ನಮ್ಮಮ್ಮ ಹೇಳ್ಕೊಡ್ಲಿಲ್ಲ, ನನ್ನ ಟೀಚರ್ ಸರಿಗಿರಲಿಲ್ಲ ಅಂತ ಸುಮ್ಮನೆ ಅನ್ಕೊತಿದ್ವಿ. ಬಟ್ ಇವತ್ತು ಮಕ್ಕಳೆಲ್ಲರೂ ನಾನು ಸರಿ ಇಲ್ಲ, ನನಗಿಂತ ಬೇರೆಯವ್ರು ಸರಿ. ಸೆಲ್ಫ್ ಡೌಟ್ ಅನ್ನೋದು ಜಾಸ್ತಿ ಆಗೋಗಿದೆ ಮಕ್ಕಳ ಮೇಲೆ, ತುಂಬ ಸೆಲ್ಫ್ ಡೌಟ್ ಆ್ಯಂಡ್ ಎಕ್ಸ್ಪೆಕ್ಟೇಷನು ತುಂಬ ಜಾಸ್ತಿ ಇದೆ. ಇವಾಗ ನಾವು ಹೆಂಗೆ ಓದ್ತೀವಿ ಹೋಗ್ತೈತೀವಿ ನಮ್ಮ ಮೇಲೆ ಡಿಪೆಂಡ್ ಆಗ್ತಿತ್ತು. ಇವಾಗ ಪೇರೆಂಟ್ಸ್ಗೆ ಸೊಸೈಟಿಲಿ ಮಕ್ಕಳು ಇಂಗ್ಲೀಷ್ ಚೆನ್ನಾಗಿ ಮಾತಾಡಬೇಕು, ಸೊ ಅವ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಹಾಕೋದು, ಇದು ಪ್ರಾಬ್ಲಮ್ ಆಗಿದೆ. Everyone cannot be Aishwarya or everyone cannot be DK, so everyone cannot be a news reporter like you, right? Each one has their own talent. Adanna accept ಮಾಡ್ಕೊಂಡು, and one of the biggest problem with depression, suicidal, mental health is ಮಾತಾಡೋದೇ ಇಲ್ಲ ಮಕ್ಕಳು. ನಾನು ಯಾವಾಗಲೂ ಹೇಳ್ತೇನೆ ಇದನ್ನ, ಮಾತಾಡೋಕೆ ಅವಕಾಶನೂ ಇಲ್ಲ ಅನ್ಸುತ್ತೆ. ನೀನು ಒಂದು ಡಿನ್ನರ್ ಟೇಬಲ್ ಕಾನ್ವರ್ಸೇಷನ್ ಅಂತಾನೆ ಆಗಲ್ಲ. ಅಪ್ಪ ಅಮ್ಮ ಮತ್ತೆ ಮಕ್ಕಳ ಮಧ್ಯೆ ಹೆಂಗೆ ಗೊತ್ತಾಗುತ್ತೆ ನಿನ್ನ ಮಕ್ಕಳ ವಯಸ್ಸಲ್ಲಿ ಏನು ನಡೀತಿದೆ ಏನು ನಡೆಯಲ್ಲ ಅಂತ. ಇವಾಗ ನಾರ್ಮಲ್ ಗಂಡ ಹೆಂಡ್ತಿನೇ ದಿವಸ ಒಂದು 5 ದಿವಸ ಮಾತಾಡಲಿಲ್ಲ ಅಂದರೆ ಅವರಿಬ್ಬರ ಮಧ್ಯೆ ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ಬಟ್ ಅದೇ ನೀನು ಒಂದು ಮಗು ಜೊತೆ 3 days ಮಾತಾಡಲಿಲ್ಲ ಅಂದರೆ ಮಿಸ್ಕಮ್ಯುನಿಕೇಷನ್ ಆಗಲ್ವಾ? ಅವ್ರ ಮೈಂಡಲ್ಲಿ ಥಿಂಗ್ಸ್ ವಿಲ್ ಸ್ಟಾರ್ಟ್ ಡೆವಲಪಿಂಗ್ ದಟ್ ಯು ಡೋಂಟ್ ನೋ ಅಬೌಟ್. ಸೊ ಇಫ್ ಯು ಕಮ್ಯುನಿಕೇಟ್ ಆ್ಯಂಡ್ ಹ್ಯಾವ್ ಚಾನಲ್ಸ್ ಫಾರ್ ಕಮ್ಯುನಿಕೇಷನ್, ನೋ ಮೆಂಟಲ್ ಹೆಲ್ತ್ ಕ್ಯಾನ್ ಟೇಕ್ ಓವರ್ ಯು ಅಂತ ನನಗನ್ಸುತ್ತೆ. ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ ಯು ಶುಡ್ ಈಸ್ ಕನ್ಸ್ಟ್ರಕ್ಟಿವ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್. ಇಲ್ಲೊಂದಿದೆಯಾ? ಓಕೆ, ಯಾ ಅಲ್ಲ, ಕನ್ಸ್ಟ್ರಕ್ಟಿವ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಏನು ಅಂತಂದರೆ, ನಾವು ಯಾವಾಗಲೂ ನಮ್ಮ ಬಗ್ಗೆ ಕಾನ್ಫ್ಲಿಕ್ಟ್ ಮಾಡ್ಕೊತಾನೆ ಇರ್ತೀವಲ್ವ, ನಾವು ಸರಿನೋ ತಪ್ಪೋ ಅಂತ. ಸೊ ನಮ್ಮ ಇಬ್ಬರು ಮಕ್ಕಳು ಫೈಟ್ ಮಾಡ್ತಿದ್ರೆ, ಇಲ್ಲ ಇಬ್ಬರು ಟೀಚರ್ಸ್ ಮಧ್ಯೆ ಪ್ರಾಬ್ಲಮ್ ಇದ್ದರೆ ಈ ರೂಮಿಗೆ ಕಳಿಸ್ತೀವಿ, ಸೇಯಿಂಗ್ ದಟ್ ಈ 5 questions ಕೇಳಿ 7 questions ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಕ್ವೆಶನ್ಸ್ ವೆರಿ ಸಿಂಪಲ್. ಕಾನ್ಫ್ಲಿಕ್ಟ್ ಯಾರ ಬಗ್ಗೆ, ಯಾರ ಮಧ್ಯೆ ಕಾನ್ಫ್ಲಿಕ್ಟ್ ಆಗ್ತಾ ಇದೆ, ಕಾನ್ಫ್ಲಿಕ್ಟ್ ಬಗ್ಗೆ ಪ್ರಾಬ್ಲಮ್ ಇಲ್ಲ ಪರ್ಸನಿಂದ ಪ್ರಾಬ್ಲಮಾ, ಆ್ಯಂಡ್ ನಾವು ಕೇಳಿಸ್ಕೊಂಡಿದ್ದೀವಿ ಅವ್ರ ಸೈಡ್ ಆಫ್ ದ ಸ್ಟೋರಿ. ಯಾಕಂದರೆ ಮೋಸ್ಟ್ ನಿಮ್ಮ ಜಗಳಾಡಬೇಕಾದ್ರೂ ಟೆಕ್ಸ್ಟ್ ನೋಡಿದ್ರೆ ಬರೀ ನಮ್ಮ ಟೆಕ್ಸ್ಟ್ ಓದ್ಕೋತಾ ಇರ್ತೀವಿ, ಅದು ಅದರ್ ಪರ್ಸನ್ ಟೆಕ್ಸ್ಟ್ ಓದ್ತಾನೆ ಇರಲ್ಲ. ನಾವೇನು ಹೇಳ್ಬೇಕು ಅದಷ್ಟೇ ಹೇಳ್ತಾ ಇರ್ತೀವಿ. ಸೊ ಲಿಸ್ನಿಂಗ್ ಇಸ್ ಅ ಹ್ಯೂಜ್ ಪ್ರಾಬ್ಲಮ್. ಸೊ ನಮ್ದು ಹೆಂಗೆ ನಮ್ಮ ಕಾನ್ಫ್ಲಿಕ್ಟ್ಸ್ನ ಚೇಂಜ್ ಮಾಡ್ಕೊಳ್ಳೋದು ಅಂತ ಒಂದು ಸ್ಟೆಪ್ಸ್ ಕ್ರಿಯೇಟ್ ಮಾಡಿ. ನೀವು ಹೇಳ್ತಿದ್ದಾಗೆ ನಮಗೂ ಕೂಡ ಪ್ರತಿಯೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ ಸ್ಕೂಲಿಗೆ ವಾಪಸ್ ಬಂದಿರೋದು. ಯಾಕಂದರೆ ಇಲ್ಲಿರುವಂಥ 7 points ನೀವು ಇಲ್ಲಿ ತೋರಿಸ್ಬೋದು. ಇಲ್ಲಿ ನೋಡಿ, ನೀವು ಹೇಳ್ದಾಗೆ ಇದು ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ರೂಮ್ ಅಲ್ವಾ ಇದು? ನೀವು ಇದು ನೋಡಿ, ವಾಟ್ ಈಸ್ ದ ಕಾನ್ಫ್ಲಿಕ್ಟ್. ತುಂಬ ಜನರಿಗೆ ಕಾನ್ಫ್ಲಿಕ್ಟ್ ಏನಂತಾನೆ ಗೊತ್ತಿರೋದಿಲ್ಲ, ಸುಮ್ಮನೆ ಜಗಳ ಆಗ್ತಾ ಇರುತ್ತೆ. ಹೌದು, ಅದಕ್ಕೆ ಬಿಟ್ವೀನ್ ಹೂಮ್ ಅದು ಗೊತ್ತಿರೋದಿಲ್ಲ. ಆರ್ ವೈ ಫೋಕಸಿಂಗ್ ಆನ್ ದಿ ಪ್ರಾಬ್ಲಮ್. ನಿಜಕ್ಕೂ ಕೂಡ ತುಂಬ ಇನೋವೇಟಿವ್ ಆಗಿರ್ತಕ್ಕಂಥ. ಎಷ್ಟೊಂದು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಬರೀತಾರೆ ಸೇಯಿಂಗ್ ದಟ್ ನಾವು ಈ ರೂಮಿಗೆ ಬರ್ಬೋದಾ, ನಿಮ್ಮ ಜೊತೆ ಇರ್ಬೋದಾ. ಇದೇನು ಇದು ಸುಮ್ಮನೆ ಅದು ಕಲರ್ ಕಾಂಬಿನೇಷನ್. ಕನ್ಸ್ಟ್ರಕ್ಟಿವ್ ಕಾನ್ಫ್ಲಿಕ್ಟ್ ಯಾವಾಗ ಆಗುತ್ತೆ ಅಂದರೆ ನಮ್ಮ ಮೈಂಡಲ್ಲಿ ನಾವು ಯಾವಾಗ ಜಿಗ್ಜಾಗ್ ಸ್ಟೋರೀಸ್ ಕ್ರಿಯೇಟ್ ಮಾಡ್ಕೊತೀವಿ ಅಂತ. ಸೊ ನಮ್ಮ ಸೆಲ್ಫ್ ನಾವು ಎಷ್ಟು ಕ್ಲಾರಿಟಿಯಿಂದ ಥ್ರೆಡ್ಸ್ನ ರಿಮೂವ್ ಮಾಡ್ತೀವಿ, ಕಾನ್ಫ್ಲಿಕ್ಟ್ ಅದಾಗ ಓಪನ್ ಆಗ್ತಾ ಹೋಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ರೂಮ್ ಮಾಡಿದ್ದೀನಿ. ಸೊ ಮಕ್ಕಳು ಏನಾದರೂ ಬರೆದ್ರೆ ಕಾನ್ಫ್ಲಿಕ್ಟ್ ಬಗ್ಗೆ ಪಿನ್ ಮಾಡ್ತೀವಿ. So if you see the entire lab is done in such a way of how we can perceive it naturally. So ನಮ್ಮ ತಲೆಯಲ್ಲಿ ಕಾನ್ಫ್ಲಿಕ್ಟ್ ಯಾವಾಗ ಆಗುತ್ತೆ, ಎಷ್ಟೋ ಥ್ರೆಡ್ಸ್, ಅವ್ನು ಸರಿನಾ ಇವ್ನು ಸರಿನಾ ಅವ್ರು ಸರಿ, ಕನ್ಫ್ಯೂಷನ್. ಸೊ ಆ ಕನ್ಫ್ಯೂಷನ್ನ ಮೂವ್ ಮಾಡ್ಕೊಂಡ್ರೆ ಕಾನ್ಫ್ಲಿಕ್ಟ್ ಸರಿ ಹೋಗೋದು ಅಂತ ಥ್ರೆಡ್ ಕಾನ್ಸೆಪ್ಟ್. ಸೂಪರ್ ಕಾನ್ಸೆಪ್ಟ್.